ನನ್ನ ಆತ್ಮೀಯ ಸ್ನೇಹಿತರಾದಂಥ ಸಂತೋಷ್ ಕೊಡೆಂಕೆರೆಯವರು ಒಂದು ಸಿನಿಮಾ ಮಾಡ್ತಾರೆ ಅನ್ನುವಂಥ ಒಂದು ಸಂಗತಿ ನನಗೆ ಸುಮಾರು ಒಂದು 2 ತಿಂಗಳ ಹಿಂದೆ ಗೊತ್ತಾದಾಗ ತುಂಬ ಸಂತೋಷ ಆಯಿತು ನನಗೆ. ಯಾಕೆಂತಂದರೆ ನಾನು ಮತ್ತು ಸಂತೋಷ್ ಎಲ್ಲ ಒಟ್ಟಿಗೆ ಕೆಲಸ ಮಾಡಿದಂಥವ್ರು. ವಿಶ್ವವಾಣಿ ಆರಂಭದಲ್ಲಿ ಅವರು ನನ್ನ ಜೊತೆಗೆ ಸಾಥ್ ನೀಡಿದಂಥವ್ರು. ಹೀಗಾಗಿ ನಮ್ಮ ಜೊತೆಗಿದ್ದವರು ಈ ಥರದ ಒಂದು ದೊಡ್ಡ ಸಾಹಸವನ್ನು ಮಾಡಲಿಕ್ಕೆ ಮುಂದಾದಾಗ ಖಂಡಿತವಾಗಿಯೂ ಕೂಡ ನನಗೆ ಅವರ ಸಾಮರ್ಥ್ಯದ ಬಗ್ಗೆ ತುಂಬ ಒಂದು ರೀತಿ ಬೆರಗು, ಸೋಜಿಗ ಎಲ್ಲ ಉಂಟಾಯಿತು. ಹಾಗೆ ಆ ಸಿನಿಮಾದ ಹೆಸರು ಕೂಡ ನನಗೆ ಒಂದು ರೀತಿ ವಿಶೇಷವಾಗಿದೆ ಅಂತ ಅನ್ನಿಸ್ತು. ರವಿಕೆ ಪ್ರಸಂಗ ಅನ್ನುವಂಥದ್ದು, ಇದೇನಪ್ಪ ಒಂದು ರವಿಕೆಯನ್ನು ಇಟ್ಟುಕೊಂಡು ಒಂದು ಸಿನಿಮಾ ಮಾಡ್ಬೋದಾ ಅನ್ನುವಂಥ ಒಂದು ಆಶ್ಚರ್ಯವೂ ಕೂಡ ಆಯಿತು. ಇವತ್ತು ಅವರು ನನಗೆ ತಮ್ಮ ಚಿತ್ರದ ಟ್ರೈಲರನ್ನು ತೋರಿಸಿದರು. ನಾನು ಬಹಳ ಧ್ಯಾನಾಸಕ್ತನಾಗಿ ನಾನು ಆ ಟ್ರೈಲರ್ನ ನೋಡಿದೆ. ತುಂಬ ಚೆಂದಾಗಿ ಮೂಡಿಬಂದಿದೆ. ಫೋಟೋಗ್ರಫಿ ಇರ್ಬೋದು ಅಥವಾ ಚಿತ್ರದ ನಿರೂಪಣೆ ಇದ್ದಿರ್ಬೋದು. ಅದಾದ ನಂತರ ಅವರು ನನಗೆ ಚಿತ್ರದ ಕಥೆಯನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳಿದರು. ಭಾಳ ಒಂದು ವಿಭಿನ್ನವಾದಂಥ ಒಂದು ವಸ್ತುವನ್ನು ಇಟ್ಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ. ಅದಾದ ನಂತರ ಒಂದು ಹಾಡನ್ನು ಕೂಡ ತೋರಿಸಿದರು. ತುಂಬ ಇಂಪಾದಂಥ ಒಂದು ಹಾಡು ನನಗೆ ತುಂಬ ಇಷ್ಟ ಆಯಿತು. ಅವರ ಒಟ್ಟಾರೆ ಕೆಲಸದಲ್ಲಿ ಒಂದು ಅಚ್ಚುಕಟ್ಟುತನ, ಒಂದು ವಿನೂತನ ಒಂದು ವಸ್ತು, ಈ ಎಲ್ಲ ಸಂಗತಿಗಳನ್ನು ಇಟ್ಟುಕೊಂಡು ಸಂತೋಷ್ ಈ ಚಿತ್ರವನ್ನು ಮಾಡಿದ್ದಾರೆ. ಖಂಡಿತವಾಗಿಯೂ ಕೂಡ ನಾನು ಮೊದಲನೇ ದಿವಸ ಮೊದಲ ಶೋದಲ್ಲಿನೇ ಈ ಚಿತ್ರವನ್ನು ನೋಡಲಿಕ್ಕೆ ನಾನು ತುಂಬ ಕಾತರನಾಗಿದ್ದೇನೆ. ಹಾಗೂ ಸಂತೋಷ್ ಅವರಿಗೆ ಹಾಗೂ ಇಡೀ ಚಿತ್ರತಂಡಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ಈ ಚಿತ್ರ ಯಶಸ್ಸನ್ನು ಕಾಣಲಿ, ಕನ್ನಡಿಗರ ಒಂದು ಮನಸ್ಸನ್ನು ಗೆಲ್ಲಲಿ ಅನ್ನುವಂಥ ಒಂದು ಶುಭಕಾಮನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.